ಗೊಂದಲಗಳಾದರೂ ಕೂಡ ನಗರಸಭೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲ ಕೂಡಿಸಿ ಬಂದಂಥ ಸಾರ್ವಜನಿಕರು ಸರಿಯಾಗಿ ಸ್ಪಂದನೆ ಮಾಡ್ತಿದ್ರೆ ಮುಂದಿನ ತೀರ್ಮಾನದೊಳಗೆ ಶಿಸ್ತಿನ ಕ್ರಮ ಕೈಗೊಳ್ತೀನಂತ ಮಾಜಿ ಹಾಗೂ ಹಾಲಿ ಸದಸ್ಯರಾದಂಥ ಗೋಪಾಲನ ಪ್ರಜೆಯವರು ನಗರಸಭೆ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದಾರೆ. ಹಾಗೂ ಮುಂದೆ ಆಗತಕ್ಕಂಥ ಘಟನೆಗಳಿಗೆ ಏನಾರಾದ್ರೆ ಅದಕ್ಕೆ ನಗರಸಭಾ ಆಯುಕ್ತರನ್ನ ಇದಕ್ಕೆ ಹೊಣೆಗಾರ ಆಗುತ್ತಾರೆ ಅಂತ ಹೇಳಿದ ತಕ್ಷಣ ನಗರಸಭೆ ಕಮಿಷನರು ಬಂದು ಯಾವುದೇ ಮುಗೋಳ ಜನತೆಗೆ ಯಾವುದಾದ್ರೂ ನಮ್ಮ ಅಧಿಕಾರಿಗಳು ತಪ್ಪು ಮಾಹಿತಿ ನೀಡಿದ್ರೆ ಅಥವಾ ತಪ್ಪು ಸಂದೇಶ ಏನಾರು ಕೊಡೋದು ಮಾಡಿದ್ರೆ ನಾನು ಗಮನಕ್ಕೆ ತೊಗೊಂಬನ್ನಿ, ನಾನು ತಕ್ಷಣ ಅದನ್ನು ಪರಿಹಾರ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಈಗ ನಗರಸಭೆ ಆಯುಕ್ತರು ಕಾಶಿಸರು ಈ ನಮ್ಮ ಚಲನೆಗೆ ತಿಳಿಸಿದ್ದಾರೆ. ವಿನಂತಿ ಮಾಡ್ತಾ ಸ್ವಾಗತ ಮಾಡ್ತೀವಿ. ಇವತ್ತಿನ ದಿನ ಮುಧೋಳ ನಗರಸಭೆ ಸಾಮಾನ್ಯ ಸಭೆ ಜರುಗಲಿದ್ದು ಪತ್ರಗಳನ್ನು ನಮಗೆಲ್ಲರಿಗೂ ತಲುಪಿಸಿದ್ರು. ಆ ಸಾಮಾನ್ಯ ಸಭೆಯ ನಡಾವಳಿ ಪ್ರಕಾರ ನಮ್ಮ 1964 ಪೌರಾಡಳಿತ ಕಾಯ್ದೆಯ ಪ್ರಕಾರ ಒಬ್ಬ ಸದಸ್ಯರಿಗೆ ಸಭೆ ನಡಾವಳಿ ಪತ್ರ ಒಂದು ವಾರ ಮುಂಚಿತ ಅಂದರೆ 7 ದಿವಸ ಮುಂಚಿತವಾಗಿ ತಲುಪಿಸಬೇಕು. ಅದನ್ನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ತಲುಪಿಸಿರಲಿಲ್ಲ. 2 ದಿನ ನಡಾವಳಿಯನ್ನು ತಲುಪಿಸಿದ್ದಕ್ಕೆ ನಾವು ಈ ಸಭೆಗೆ ಬಂದು ಎಲ್ಲ ಸದಸ್ಯರು ಹಾಜರಾಗಿ ಇದರ ಬಗ್ಗೆ ಅವರಿಗೆ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಸೂಚನಾ ಪತ್ರ ಯಾಕೆ ಲೇಟ್ ಮಾಡಿ ಕಳಿಸಿದ್ರಿ ಅನ್ನೋದಕ್ಕೆ ಅವರು ಸರಿಯಾಗಿ ಸಮಂಜಸವಾಗಿ ಉತ್ತರವನ್ನು ಕೊಡಲಾರ್ಕ ನಾವು ಇವತ್ತಿನ ದಿನ ಸಭೆಯನ್ನು ತ್ಯಾಗ ಮಾಡಿದ್ದೀವಿ ಅಂಥೇಳಿ ನಮ್ಮೆಲ್ಲರ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ನಮ್ಮೆಲ್ಲರಿಗೂ ವಂದನೆಗಳು. ಸಭೆಯನ್ನು ಕರೆದಿದ್ದೀವಿ ನಗರಸಭೆಗೆ. ಆ ಸಭೆಗೆ ನಮ್ಮ ಸಭೆಗೆ ಫೋರಂ ಭರ್ತಿ ಇಲ್ಲದ ಕಾರಣ ನಾವು ನನ್ನ ಸಭೆಯನ್ನು ಮಾನ್ಯ ಅಧ್ಯಕ್ಷರು ಮುಂದೂಡಲಿದ್ದಾರೆ. ಅದೃಷ್ಟ ಅವರಿಗೆ ನೋಟಿಸನ್ನು 7 ದಿನದ ಮೊದಲೇ ಕೊಡಬೇಕನ್ನೋ ಇದ್ರೂ ಕೂಡ 2 ದಿನ ಮುಂಚೆ ಕೊಟ್ಟಿದ್ದೀವಿ. ಅಲ್ಲ, ನಾವು ಕೊಟ್ಟಿದ್ದೀವಿ ಡೇಟ್ ಹಾಕಿ. ಬಟ್ ನಮ್ಮ ಸರ್ವ್ ಮಾಡೋರು 1 ದಿವಸ ಕ್ರಮ ಆಗಿದೆ ಅಷ್ಟೇ. ಆದರೆ ಅವರು ಮೀಟಿಂಗ್ ಬಂದು ಕೂತಿದ್ರು, ಸಭೆಗೆ ಬಂದಿದ್ದರು, ಸಭೆಗೆ ಬಂದು ಕೂತರು. ಆದರೆ ನಮ್ಮಲ್ಲಿ ಸಹಿ ಮಾಡೋದ್ರಿಂದ ಫೋರಂ ಭರ್ತಿ ಆಗ್ತದೆ ಅಂತೇಳಿ ಅಧ್ಯಕ್ಷರು ಸಾಮಾನ್ಯ ಸಭೆಯನ್ನು ನಿರ್ದಿಷ್ಟವಾಗಿ ಮುಂದಾಡಿದ್ದಾರೆ. ಜನರಿಂದ ಆಯ್ಕೆಯಾದವರನ್ನೇ ಇಲ್ಲಿ ಸರ್ವಾಧಿಕಾರಿ ಧೋರಣೆ ಇದೆ ಅಂತಂದು ಆರೋಪ ಮಾಡ್ತಿದ್ದಾರೆ ಆಡಳಿತದ ಬಗ್ಗೆ. ಏನು ಹಾಗೇನಿಲ್ಲ, ಯಾಕಂದರೆ ಸರ್ವಿಸ್ ಮಾಡೋದು ಸೇವೆ ಮಾಡಲಿಕ್ಕೆ ಗೌರ್ಮೆಂಟ್ ಅಪ್ಲೈ ಸಾರ್ವಜನಿಕ ಸೇವೆ ಮಾಡಬೇಕು. ಅದಕ್ಕೆ ಯಾವ ಸರ್ವಾಧಿಕಾರಿ ಮಾಡಲಿಕ್ಕೆ ಅಂಥದ್ದು ಯಾವುದೋ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಅವ್ರು ಯಾರು ಸದಸ್ಯರು ತಮ್ಮ ಕೆಲಸಕ್ಕೆ ಬಂದ್ರೆ ಗೌರವವಾಗಿ ಕೆಲಸ ಮಾಡಿಕೊಡ್ಬೇಕು, ಅವರಿಗೆ ನಾವು ಮರ್ಯಾದೆನೂ ಕೊಡಬೇಕು, ಅವ್ರು ಹೇಳಿದಂಥ ಕೆಲಸನೂ ಮಾಡಬೇಕು. ಅದರಲ್ಲಿ 2 ಮಾತಿನ ಸರ್ವಾಧಿಕಾರಿ ಮಾಡೋ ದೃಷ್ಟಿ ನಮ್ಮಲ್ಲೇನು ಬರೋಂಗಿಲ್ಲ. ಯಾಕಂದರೆ ಅಧಿಕಾರಿಗಳಿಗೆ ಯಾವ ಅಂತ ಇದು ಇಲ್ಲ, ಮಾಡೋಕ್ಕೆ ಬರೋಲ್ಲ. ಇವತ್ತು ನಡೆದಿರುವಂಥ ಮೀಟಿಂಗಲ್ಲಿ ಇಷ್ಟು ಗೊಂದಲ ಗಲಾಟೆ ಎಲ್ಲವೂ ನಿರ್ಮಾಣ ಆಗಿದೆ. ಜನರಿಗೂ ಪ್ರಶ್ನೆ ಆಗುತ್ತೆ, ಏನು ನಡೀತಿದೆ, ಏನು ಗೊಂದಲ ಗಲಾಟೆ ಏನಿಲ್ಲ. ಫೋರಂ ಆಗಿನಿಂದ ಅಧ್ಯಕ್ಷರು ಸಾಮಾನ್ಯ ಸಭೆಯನ್ನು ಮುಂದೂಡಿದ್ದೀವಿ. ನೆಕ್ಸ್ಟ್ ಡಿಸ್ಕಸ್. ಈಗ ಇನ್ನೊಬ್ಬ ವ್ಯಕ್ತಿ ಮಾತಾಡ್ತೀವಿ ನಾವು. ಇಲ್ಲಿ ಜನ ಮನೋತ್ತರ ಹತ್ರ ತಗೊಳ್ಳುವಾಗ ತುಂಬ ಡಿಲೇ ಆಗುತ್ತೆ, ತುಂಬ ಡಿಲೇ ಮಾಡ್ತಾರೆ, ಅಧಿಕಾರಿಗಳು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ರೆ ಅಂತ ಒಂದು ಆರೋಪ ಹೇಳ್ಬೋದು. ಅಂಥವು ಯಾವ ಪ್ರಕಾರಗಳು ನಮಗೆ ಬಂದಿಲ್ಲ. ಹಾಗೇನಾದರೂ ವಿಳಂಬ ಆಗಿದ್ರೆ ಬಂದ್ರೆ ಮತ್ತೆ ಬಂದರೆ ಇಮಿಡಿಯೇಟ್ ಅಲ್ಲಿ ಹೋಗಿ ಯಾರಾದ್ರೂ ಕೂತು ಅವ್ರು ಮಾಡಿಕೊಡುತ್ತೆ ನಾವು ಇರುವಂಥ ಸಮನ್ವಯ ಐತಿ. ನಮಗೆ ಬಂದವ್ರಿಗೆ ನಾವು ಮಾಡಿ ಕೊಟ್ಟಿದ್ದೀವಿ. ಆ ಥರ ಏನು ವಿಳಂಬ ಆಗಂಗಿಲ್ಲ. ಆದರೆ ಸ್ವಲ್ಪ ಜಾಸ್ತಿ ಈಗ ಸ್ಕೂಲ್ಗಳಲ್ಲಿ ಮತ್ತು ಹೆಸರುಗಳನ್ನ ಅದರಲ್ಲೇನು 4 ಹೆಸರು ಹಾಕ್ತಿದ್ದಿಲ್ಲ. ಅದು ಅಂಥವಾಗಿದ್ದರಿಂದ ಸಾಕಷ್ಟು ಸಂಖ್ಯೆ ಹೆಚ್ಚಾಗಿದೆ. ಆದರೂ ಹೊಸ 1-2 ದಿವಸ ವಿಳಂಬ ಆದರೂ ವಿತಿನ್ ಟೈಮ್ನಲ್ಲಿ ಕೊಡ್ತೀವಿ. ನಾವು ಏನು ಕೊಡಬೇಕಾದ ಸಕಲ್ ಟೈಮಲ್ಲಿ ಆ ಟೈಮ್ದಾಗ ಕೊಡ್ತೀವಿ. ಈಗ ಒಂದು ಅರ್ಜಿಯನ್ನು ಕೊಟ್ಟರೆ ಎಷ್ಟು ದಿನ ಬೇಕಾಗುತ್ತೆ ಸರ್ ಮಿನಿಮಮ್, ಮತ್ತು ಎಷ್ಟು ಚಾರ್ಜ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಈ ಸ್ವತ್ತಿಗೆ ಅವರು ಟ್ಯಾಕ್ಸ್ ತುಂಬಬೇಕು. ಟ್ಯಾಕ್ಸ್ ತುಂಬಿ ಈ ಖಾತೆ ಉತ್ತಾರ ತಗೊಳ್ಳಿಕ್ಕೆ 100 ರೂಪೀಸ್ ಚಲನ್ ತೆಗಿಬೇಕು. ಆ ಚಲನ್ ಹಾಕಿ ಉತ್ತಾರ ತೆಗೆದುಕೊಡ್ತೀವಿ. ಸಾದಾ ಉತ್ತಾರ ತಂದರೆ 7 ದಿನದಾಗ ಕೊಡ್ತೀವಿ, 7 ದಿವಸ ಕಾಲಾವಕಾಶ ಇದೆ. ಮತ್ತು ಈಗ ಅಕಸ್ಮಾತ್ ಖಾತೆ ಬದಲಾವಣೆ ಇತ್ತಂದ್ರೆ ಅದು 30 ಡೇಸ್ ಸಮಯ ತಾನಾಗೆ ಕೊಡ್ತದೆ ಡೇಟ್. ಅದಾದ ನಂತರ ಅಂದರೆ ಮಿನಿಮಮ್ 7 ದಿನ. ನಾವು ಮಿನಿಮಮ್ 7 ದಿನದಲ್ಲಿ ಅವರಿಗೆ ಸಕಾಲದಲ್ಲಿ ಉತ್ತಾರ ಕೊಡ್ತೀವಿ ಅವ್ರಿಗೆ. ಆಮೇಲೆ ಯಾವುದೋ ಸಕಾಲ ಪ್ರತಿ ದಿವಸ ಚೆಕ್ ಮಾಡ್ತೀವಿ, ಯಾವುದೂ ಓಲ್ಡ್ ಇರಲ್ಲ. ಓಲ್ಡ್ ಆಗುವಂಥ ಮಾತ್ರ ನಾವು ಇಮಿಡಿಯೇಟ್ ಯಾಕೆ ಬಂದಿನಂತೆ ಯಾಕದ ಅಂತ ಕೇಳೋಕೆ ನಮಗೊಂದು ಲಿಂಕ್ ಇದೆ, ಗೊತ್ತಾಗುತ್ತೆ. ಓಲ್ಡ್ ಪ್ರತಿ ದಿವಸ ಬರ್ತದೆ ನಮ್ಗೆ. ಎಷ್ಟು ನಿಮ್ಮ ಮತ್ತೆ ಅರ್ಜಿಗಳು ಸ್ವೀಕೃತಿ ಆಗ್ಯಾವ, ಎಷ್ಟು ಬಾಕಿ ಅದಾವ, ಎಷ್ಟು ಓಲ್ಡ್ಯೂಗಳಾಗ್ಯಾವ ಗೊತ್ತಾಗ್ತದೆ. ನಮ್ಗೆ ಗೊತ್ತಾದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಸಿಬ್ಬಂದಿ ಇರ್ತೀವಿ ನಾವು. ಅವ್ರು ಪ್ರತಿ ದಿವಸ ನಮ್ಗೆ ತೋರಿಸ್ತಾರೆ. ಅಂಥ ಸಂದರ್ಭದಾಗ ಯಾರು ಅದನ್ನು ಗೊತ್ತಾಗತ್ತೆ. ನಮ್ಗೆ ಗೊತ್ತಾದ್ರೆ ಆ ಸಿಬ್ಬಂದಿ ನಾವು ಹೇಳ್ತೀವಿ. ಹಂಗೆ ವಿಳಂಬ ಆಗೋದು ಇಲ್ಲಿ ಚಾರ್ಟ್ಗಳು ಬೇಕನ್ಸುತ್ತಾರೆ. ಯಾಕಂತಂದರೆ ಯಾವುದಕ್ಕೆ ಎಷ್ಟು ಅರ್ಜಿ ಶುಲ್ಕ ಇದೆ, ಎಷ್ಟು ದಿನದಲ್ಲಿ ಸಿಗುತ್ತೆ ಅನ್ನೋದು ಭಾಳ ಕನ್ಫ್ಯೂಸ್ ಇದೆ ಜನರಿಗೆ. ಒಂದು ಅರ್ಜಿ ಶುಲ್ಕ
ಒಂದು ಚಾರ್ಟ್ ಬೇಕಂತ ಆದರ್ಶ ತಕ್ಕನ್ನು ಹಾಕ್ತೀವಿ ಅದನ್ನು. ಅದು ಏನೋ ಬೇಕಂತ ನಿಮಗೆ ಹೇಳಿದಾರಲ್ಲ, ಬಟ್ ಅದನ್ನು ಐತಿ ನಮ್ಮಲ್ಲಿ ಎಲ್ಲ ಇದು ವೆಬ್ಸೈಟ್ ಹಾಕಿದ್ದೀವಿ. ಆದರೂ ಕೂಡ ಅದನ್ನು ನಾವು ಇದು ಮಾಡಿಕೊಡ್ತೀವಿ, ಇಲ್ಲಿ ಹಾಕಿದ್ದೀವಿ ಕೆಲವು ವಿಷಯಗಳನ್ನು. ಹಾಗೇನೆ ನಾವು ಇನ್ನೇನು ಮಾಡ್ತೀವಿ, ಅವ್ರಿಗೆ ದೊಡ್ಡ ಬೋರ್ಡ್ ಮೇಲೆ ಬಂದು ಹಾಕ್ತೀವಿ. ತಮ್ಮ ಅವರು ಏನು ಹೇಳಿದ್ದಾರೆ ಸಜೆಷನ್, ತಮ್ಮ ಸಜೆಷನ್ ಒಪ್ಕೊಂಡು ಅದು ಜನರಿಗೆ ಗೊತ್ತಾಗಬೇಕು. ಯಾಕಂದರೆ ಇಷ್ಟು ದಿನ ಸಿಗ್ತಾನು ಮಾಹಿತಿ ಡಿಸ್ಪ್ಲೇ ಮಾಡ್ತೀವಿ ಐತಿ. ಆಲ್ಮೋಸ್ಟ್ಗೆ ಎಲ್ಲರಿಗೂ ಗೊತ್ತಿದೆ. ಅವರಿಗೆ ಈ ಸಕಾಲದಲ್ಲಿ ಮೆಸೇಜ್ ಹೋಗುತ್ತೆ, ಹೀಗೆ ಯಾವುದೋ ಎಂಟ್ರಿ ಆದ ತಕ್ಷಣ ಮೆಸೇಜ್ ಹೋಗುತ್ತೆ. ಆದರೂ ಅವರಿಗೆ ಕನ್ಫ್ಯೂಸ್ ಇದ್ದರೆ ಅದನ್ನು ಕೂಡ ಹಾಕ್ತೀವಿ. ಇನ್ನು ಕೆಲವೊಂದು ಕಾಮಗಾರಿಗಳು ತುಂಬ ಡಿಲೇ ಆಗ್ತಿದೆ. ಇಲ್ಲಿಂದ ಹೋಗಿರುವಂಥ ಅನುದಾನ ಪಡೆದಿರುವಂಥ ಕಾಮಗಾರಿಗಳು ತುಂಬ ಡಿಲೇ ಆಗಿ ಹೋಗ್ತಾ ಇದೆ ಅನ್ನೋ ಆರೋಪ ಇದೆ. ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ನಗರೋತ್ಥಾನದಲ್ಲಿ ಸುಮಾರು 20 ಕೋಟಿ ಮೇಲೆ ಕೆಲಸ ನಮ್ಮದು ವರ್ಕೌಟ್ ಕೊಟ್ಟಿದೆ. ಆಲ್ಮೋಸ್ಟ್ ನಮ್ಮದು 15-14 ಕೋಟಿ ಕೆಲಸ ಆಗಿದೆ. ಇನ್ನೂ ಒಂದು ಸ್ವಲ್ಪ ಒಂದು 4-5 ಕೋಟಿ ಕೆಲಸ ಇದೆ. ಅದನ್ನು ಈಗ ಒಂದು ವಾರ 15 ದಿನದಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ಬಿಲ್ಡಿಂಗ್ ಅದು ಇದ್ದರೆ ಸ್ವಲ್ಪ ವಿಳಂಬ ಆಗುತ್ತೆ. ಆಲ್ಮೋಸ್ಟ್ ಈಗ ಕಾಂಕ್ರೀಟ್ ಇದು ಆಸ್ಫಾಲ್ಟ್ ರೋಡ್ ಎಲ್ಲ ಮಾಡ್ತಾಯಿದ್ದೀವಿ. ಡ್ರೈನ್ ಅದಾವೆ, ಹಳ್ಳಿ ಊರಲ್ಲಿ ಭಾಳ ಸಂದಿದೆ. ಆ ಸಂದಿಗಳಲ್ಲಿ ಸ್ವಲ್ಪ ಮ್ಯಾನ್ಯಲಿ ನಾವು ಎಲ್ಲ ಸಾಗಿಸ್ಬೇಕಾಗ್ತದೆ. ಹೀಗಾಗಿ ವಿಳಂಬ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು ತಿಂಗಳಲ್ಲಿ ಕೆಲಸಗಳು ಮುಕ್ತಾಯ. ಸರ್, ಈಗ ನಾವು ಇಲ್ಲಿ ಬಂದು ನೋಡಿದ ಪ್ರಕಾರ ಕೆಲವೊಂದು ಭಿನ್ನಾಭಿಪ್ರಾಯಗಳು ಮೂಡ್ಬೋದು. ಜನರಿಗೆ ಏನಿರುತ್ತೆ ಅಂತಂದರೆ ನಗರಸಭೆ ಅಂತಂದ್ರೆ ನಮ್ಮೆಲ್ಲ ಕೆಲಸಗಳು ಇಲ್ಲಿ ಬಂದು ಕೂಡಲೇ ಆಗೋಗುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಈ ಥರ ಗೊಂದಲದ ವಾತಾವರಣ ಮೂಡಿದ ಕೂಡಲೇ ಪಬ್ಲಿಕ್ಗೂ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಏನು ನಡೀತಿದೆ ನಗರಸಭೆಯಲ್ಲಿ ಅಂತ. ಏನು ಬಂದನ ಏನಿಲ್ಲ, ಪ್ರತಿದಿನ ಕೆಲಸ ಮಾಡ್ತಿದ್ದೀವಿ. ಪ್ರತಿದಿನ ಅರ್ಜಿ ಆಗಿದವ್ರು ಬರ್ತಾರೆ. ಟ್ಯಾಕ್ಸ್ ತುಂಬಾರ್ಗೆ ಒಂದಿನ ಟ್ಯಾಕ್ಸ್ ತುಂಬ್ಕೊಳಕ್ಕೆ ಇರ್ತೀವಿ, ಅವ್ರು ಟ್ಯಾಕ್ಸ್ ತುಂಬ್ತಾರೆ. ಅವ್ರಿಗೆ ಕೆಲಸ ಆದಂತ ಕರ್ಕೊಂಡು ಆ ಥರದ್ದು ಏನು ಗೊಂದಲ ಮಾಡುವಂಥ ಪ್ರಶ್ನೆ ಬರೋಂಗಿಲ್ಲ. ಗೊಂದಲ ಹಂಗೇನಾದರೂ ಆದಂದ್ರೆ ನನ್ನ ಹತ್ತಿಗೆ ಬರ್ತಾರೆ ಜನ, ನೇರವಾಗಿ ನನ್ನ ಹತ್ತಿಗೆ ಬರ್ತಾರೆ. ಸಮಸ್ಯೆ ಆಗಿದ್ರೆ ನಾವು ಒಂದು ಸಾಲ್ವ್ ಮಾಡ್ತೀವಿ. ಮತ್ತೀಗ ಯಾವ್ದಾದ್ರು ಕೆಲಸ ಮಾಡ್ಕೊಡೋದಕ್ಕೆ ಲಂಚ ಕೇಳ್ತೀವಿ ಅನ್ನೋ ಆರೋಪ ಕೂಡ ಕೇಳ್ಬರ್ತದೆ. ಆ ಥರ ನೀವು ಪಬ್ಲಿಕ್ಕಿಗೆ ಏನು ಹೇಳ್ತೀವಿ? ದುಡ್ಡು ಕೇಳಿದ್ರೆ ಯಾರಾದರೂ ನಮ್ಮ ಸಿಬ್ಬಂದಿಗಳು ಲಂಚ ಕೇಳಿದರೆ ದೂರು ಪೆಟ್ಟಿಗೆಗಳಿದ್ದಾವೆ. ಬೇರೆ ದೂರುಗಳನ್ನು ಸಲ್ಲಿಸಲಿಕ್ಕೆ ಕೆಲವು ಇಲಾಖೆಗಳಿದ್ದಾವೆ. ಅದು ಆಗಿಯೂ ನಮಗೇನಾದರೂ ದುಡ್ಡಿಗಾಗಿ ಯಾರು ಪೀಡಿಸ್ತಾಯಿದ್ರೆ ನೇರವಾಗಿ ನನ್ನ ಹತ್ರ ಬಂದು ಇಂಥವ್ರು ಈ ಥರ ಕೇಳ್ತಾ ಇದ್ದಾರೆ ಸರ್, ಇದಕ್ಕೆ ಮಾಡಿರೋದು ನಮಗೆ ಕೇಳಿದರೆ ನಾವು ಶಿಶು ಮಕ್ಕಳು ಕಾನೂನು ಪ್ರಕಾರ ಏನು ಕ್ರಮ ಕೊಡ್ತೀವಿ, ಕೈಗೊಳ್ತೀವಿ. ಕಾಮಗಾರಿ ಅವ್ರ ಕೆಲಸಗಳು ವಿಳಂಬ ಆದರೆ ಅದನ್ನು ನಾವು ಇಮಿಡಿಯೇಟ್ ಅಟೆಂಡ್ ಮಾಡಿಸೋಕ್ಕೆ ಅವ್ರಿಗೆ ಮಾಡಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಮರುವಸತಿ ಹಾಕಿದ್ದೀವಿ. ಯಾವಾಗ ಕೊಟ್ಟು ನಾವು ಕೊಟ್ಟು ಒಂದು 2 ತಿಂಗಳಾಗ್ತದೆ. ಬಟ್ ನಾವು ನಾಳೆ ಬಾ 2 ದಿವಸ ಬಾ 4 ಗಂಟೆಗೆ ಬಾ ಈ ಟೈಪ್ ಫೀಸ್ ಎಲ್ಲ ಕೊಟ್ಟರೆ ಹಾಂ ಎಲ್ಲ ಬಟ್ ಟೈಪ್ ಮಾಡ್ತಾರೆ. ನಾವು ಬರಬೇಕಾದ್ರೆ ಒಂದು ದಿವಸ ತಗದ ಬಿಟ್ಟಿಗೆ ಬರಬೇಕು, ಪಗಾರ ಬಿಟ್ಟಿಗೆ ಒಂದು ದಿವಸ ಪೂರ ನಿಂತು. ಈಗ ನೀವು ಇದು ಅಧಿಕಾರಿಗಳು ಹೇಳಿದ್ರೆ ನಿಮ್ಗೆ ಆಗ್ತೈತ್ರಿ ಇಷ್ಟು ದಿನ ವೇಟ್ ಮಾಡೋದಕ್ಕೆ ನಾನು ಕೇಳಿದ್ರೆ ಏನು ಅಧಿಕಾರಿಗಳು ಕೇಳ್ತಿರಲ್ಲ, ನೀವು ಬಂದು ಸ್ವಲ್ಪ ಕೇಳ್ತೀರಿ, ಈಗ ಇಷ್ಟು ದಿನ ಡಿಲೇ ಆಯ್ತಾ, ಇಷ್ಟೆಲ್ಲ ಓಡಾಡ್ತೀನಿ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಅವರು? ಹೇಳಿದ್ರೆ 4 ಗಂಟೆಗೆ ಬರೀ ಇಲ್ಲಿಂದ ಅಧಿಕಾರಿಗಳು ಗಮನಕ್ಕೆ ತಂದು ನೋಡಿ ಏನಾಗ್ತದೆ ಅವರು. ಮತ್ತು ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅವ್ರಿಗೆ ಮಾನ್ಯ ಹೇಳಿದ್ರು ಏನಂತಾರೆ ಅವ್ರಿಗೆ ಜೊತೆಗೆ ಅವರು ಇಲ್ಲೇ ಸಮಯಕ್ಕೆ ತಕ್ಕಂಗೆ ಯಾವ ಕೆಲಸ ನಡೆಯುತ್ತಿಲ್ಲ ಅಂತ ನಿಮ್ಮ ಆರೋಪ.